ಈಗಂತೂ ಅವಿಭಕ್ತ ಕುಟುಂಬಗಳು ಕಣ್ಮರೆ ಆಗ್ಬಿಟ್ಟಿದೆ. ಹುಡುಕಿದ್ರೂ ಕೂಡ ಸಿಗದಂತಾಗಿದೆ. ಆದ್ರೆ ಈ ಕುಟುಂಬವನ್ನ ನೋಡಿದ್ರೆ ನೀವು ಬೆರಗಾಗ್ತೀರಾ. ಸುಂದರ ಅವಿಭಕ್ತ ಕುಟುಂಬದ ಝಲಕ್ ನಿಮ್ಮ ಮುಂದೆ. ಅಬ್ಬಬ್ಬಾ, ಈ ಕುಟುಂಬವನ್ನ ನೋಡಿ. ಇದು ಅಂತಿಂಥ ಕುಟುಂಬ ಅಲ್ಲ, ಅಪರೂಪದಲ್ಲೇ ಅಪರೂಪದ ಕುಟುಂಬ. ಒಂದೇ ಮನೆಯಲ್ಲಿ ವಾಸಿಸುತ್ತಿರೋ ಕುಟುಂಬ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದ ಸಾರವಾಡ ಕುಟುಂಬವಿದು. ಕೂಡಿ ಬಾಳಿದರೆ ಸ್ವರ್ಗ ಎನ್ನುವಂತೆ 3 ದಶಕಗಳಿಂದ ಎಲ್ಲರೂ ಜೊತೆಯಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಈ ವಿಶೇಷ ಕುಟುಂಬದಲ್ಲಿ ಒಟ್ಟು 5 ಮಂದಿ ಸಹೋದರರಿದ್ದಾರೆ. ಪ್ರತಿಯೊಬ್ಬರಿಗೂ 2 ಮಕ್ಕಳಿದ್ದಾರೆ. ಒಟ್ಟು 10 ಗಂಡು ಮಕ್ಕಳು ಹಾಗೂ 5 ಹೆಣ್ಣು ಮಕ್ಕಳಿದ್ದಾರೆ. ಒಂದೇ ಕುಟುಂಬದಲ್ಲಿ 50 ಜನರು ಅತ್ಯಂತ ಪ್ರೀತಿಯಿಂದ ಸಹಬಾಳ್ವೆ ಮಾಡ್ತಿದ್ದಾರೆ. ಈವರೆಗೂ ಯಾವುದೇ ವೈಮನಸ್ಸು ಬಂದಿಲ್ವಂತೆ. ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜೀವಿಸುತ್ತಿದ್ದೀವಿ ಅಂತಾರೆ ಕುಟುಂಬದ ಮುಖ್ಯಸ್ಥ ಬಸಪ್ಪ ಸಾರವಾಡ. 5 ಮಂದಿ 5 ಮಂದಿ ಹೊಟ್ಟಿದೆ. 10 ಮಂದಿ ಗಂಡಸು ಮಕ್ಕಳು, 5 ಮಂದಿ ಹೆಣ್ಮಕ್ಳು. ನಿಮಗೆ ವಯಸ್ಸು ಎಷ್ಟು ಈಗ? ಒಂದು 70-75 ನೋಡ್ರಿ. ನೀವು ಈಗ ಕುಟುಂಬಕ್ಕೆ ಮುಖ್ಯಸ್ಥರು, ಹಿರಿಯರು ನೀವು. ಹ್ಞೂ, ಎಲ್ಲರೂ ಕೂಡಿದ್ರೆ ಹಿಂಗೆ ಚಲೋ ಆಕತ್ರಿ. ಅನುಕೂಲ ಆಗೈತ್ರಿ. ದೇವ್ರು ಕೊಟ್ಟಂದ್ರೆ ಹಂಗೆ ಅನುಕೂಲ ಆಕೋದು ಹೋಗತ್ರಿ ಮುಂದೆ. ಕೂಡು ಜೀವನ ನಡೆಸಿದರೆ ಸಂಬಂಧಗಳಿಗೆ ಹೊಸ ಭಾಷ್ಯ ಬರೆಯಬಹುದು ಅಂತ ಬಸಪ್ಪ ಅಜ್ಜನ ಮೊಮ್ಮಗಳು ಐಶ್ವರ್ಯ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಾ ಹುಟ್ಟಿದಾಗಿನ ಹಿಡ್ದನು ನಾವು ಹಿಂಗ ಅದೀವ್ರಿ. ನಮ್ಮ ಹಿರಿಯರ ಕಾಲದಿಂತ್ರನು ಹಿಂಗ ಬಂದೀವಿ, ಮುಂದೆ ಕೂಡ ಹೀಗೆ ಇರ್ತೀವಿ. ಕಾಕಾಗಳು ನಾವು ಟೋಟಲ್ 50 ಜನ ಇದೀವ್ರಿ. ನಮ್ಮ ಪಾಪಾಗಳು ಟೋಟಲ್ 10 ಜನ, ನಮ್ಮ ಅಜ್ಜಗಳು 5 ಜನ ಇದ್ದಾರೆ. ನೀವು ಹೆಣ್ಮಕ್ಳು ಎಷ್ಟು ಮಂದಿ? ನಾವು ಹೆಣ್ಮಕ್ಳು ನಾವು 3 ಜನ ರೀ. ನಮ್ಮ ತಮ್ಮಗಳು 16 ಜನ ಅದಾರ. ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ನಮ್ದೊಂದು ಹೆಮ್ಮೆ, ನಮ್ದು ಅವಿಭಕ್ತ ಕುಟುಂಬ ಐತೆ ಅನ್ನಕ್ಕೆ ನಮ್ದು ಹೆಮ್ಮೆ ಪಡ್ತೀನಿ ನಾ. ಇನ್ನು ಈ ಕುಟುಂಬದ ಮುಖ್ಯ ಕಾಯಕವೇ ಕೃಷಿ. 50 ಜನ ಕೂಡಿ ವಾಸ ಮಾಡ್ತಿರೋದ್ರಿಂದ ಯಾವುದೇ ಕೆಲಸಕ್ಕೆ ತೊಂದರೆ ಆಗಲ್ವಂತೆ. ಒಬ್ಬರು ಜಮೀನು, ಇನ್ನೊಬ್ಬರು ಜಾನುವಾರುಗಳನ್ನ ನೋಡಿಕೊಳ್ಳುತ್ತಾರಂತೆ. ಈಗಿನ ಕಾಲದಲ್ಲಿ ಅದೆಷ್ಟೋ ಕುಟುಂಬಗಳು ಕೇವಲ ಸ್ವಾರ್ಥ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿವೆ. ಇಂತಹ ಕುಟುಂಬಗಳ ನಡುವೆ ಇವರ ಒಟ್ಟಿಗೆ ಬದುಕು ಸಾಗಿಸುತ್ತಿರೋದು ನಿಜಕ್ಕೂ ಗ್ರೇಟೇ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಈಗಂತೂ ಅವಿಭಕ್ತ ಕುಟುಂಬಗಳು ಕಣ್ಮರೆ ಆಗ್ಬಿಟ್ಟಿದೆ. ಹುಡುಕಿದ್ರೂ ಕೂಡ ಸಿಗದಂತಾಗಿದೆ. ಆದ್ರೆ ಈ ಕುಟುಂಬವನ್ನ ನೋಡಿದ್ರೆ ನೀವು ಬೆರಗಾಗ್ತೀರಾ. ಸುಂದರ ಅವಿಭಕ್ತ ಕುಟುಂಬದ ಝಲಕ್ ನಿಮ್ಮ ಮುಂದೆ. ಅಬ್ಬಬ್ಬಾ, ಈ ಕುಟುಂಬವನ್ನ ನೋಡಿ. ಇದು ಅಂತಿಂಥ ಕುಟುಂಬ ಅಲ್ಲ, ಅಪರೂಪದಲ್ಲೇ ಅಪರೂಪದ ಕುಟುಂಬ. ಒಂದೇ ಮನೆಯಲ್ಲಿ ವಾಸಿಸುತ್ತಿರೋ ಕುಟುಂಬ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದ ಸಾರವಾಡ ಕುಟುಂಬವಿದು. ಕೂಡಿ ಬಾಳಿದರೆ ಸ್ವರ್ಗ ಎನ್ನುವಂತೆ 3 ದಶಕಗಳಿಂದ ಎಲ್ಲರೂ ಜೊತೆಯಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಈ ವಿಶೇಷ ಕುಟುಂಬದಲ್ಲಿ ಒಟ್ಟು 5 ಮಂದಿ ಸಹೋದರರಿದ್ದಾರೆ. ಪ್ರತಿಯೊಬ್ಬರಿಗೂ 2 ಮಕ್ಕಳಿದ್ದಾರೆ. ಒಟ್ಟು 10 ಗಂಡು ಮಕ್ಕಳು ಹಾಗೂ 5 ಹೆಣ್ಣು ಮಕ್ಕಳಿದ್ದಾರೆ. ಒಂದೇ ಕುಟುಂಬದಲ್ಲಿ 50 ಜನರು ಅತ್ಯಂತ ಪ್ರೀತಿಯಿಂದ ಸಹಬಾಳ್ವೆ ಮಾಡ್ತಿದ್ದಾರೆ. ಈವರೆಗೂ ಯಾವುದೇ ವೈಮನಸ್ಸು ಬಂದಿಲ್ವಂತೆ. ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜೀವಿಸುತ್ತಿದ್ದೀವಿ ಅಂತಾರೆ ಕುಟುಂಬದ ಮುಖ್ಯಸ್ಥ ಬಸಪ್ಪ ಸಾರವಾಡ. 5 ಮಂದಿ 5 ಮಂದಿ ಹೊಟ್ಟಿದೆ. 10 ಮಂದಿ ಗಂಡಸು ಮಕ್ಕಳು, 5 ಮಂದಿ ಹೆಣ್ಮಕ್ಳು. ನಿಮಗೆ ವಯಸ್ಸು ಎಷ್ಟು ಈಗ? ಒಂದು 70-75 ನೋಡ್ರಿ. ನೀವು ಈಗ ಕುಟುಂಬಕ್ಕೆ ಮುಖ್ಯಸ್ಥರು, ಹಿರಿಯರು ನೀವು. ಹ್ಞೂ, ಎಲ್ಲರೂ ಕೂಡಿದ್ರೆ ಹಿಂಗೆ ಚಲೋ ಆಕತ್ರಿ. ಅನುಕೂಲ ಆಗೈತ್ರಿ. ದೇವ್ರು ಕೊಟ್ಟಂದ್ರೆ ಹಂಗೆ ಅನುಕೂಲ ಆಕೋದು ಹೋಗತ್ರಿ ಮುಂದೆ. ಕೂಡು ಜೀವನ ನಡೆಸಿದರೆ ಸಂಬಂಧಗಳಿಗೆ ಹೊಸ ಭಾಷ್ಯ ಬರೆಯಬಹುದು ಅಂತ ಬಸಪ್ಪ ಅಜ್ಜನ ಮೊಮ್ಮಗಳು ಐಶ್ವರ್ಯ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಾ ಹುಟ್ಟಿದಾಗಿನ ಹಿಡ್ದನು ನಾವು ಹಿಂಗ ಅದೀವ್ರಿ. ನಮ್ಮ ಹಿರಿಯರ ಕಾಲದಿಂತ್ರನು ಹಿಂಗ ಬಂದೀವಿ, ಮುಂದೆ ಕೂಡ ಹೀಗೆ ಇರ್ತೀವಿ. ಕಾಕಾಗಳು ನಾವು ಟೋಟಲ್ 50 ಜನ ಇದೀವ್ರಿ. ನಮ್ಮ ಪಾಪಾಗಳು ಟೋಟಲ್ 10 ಜನ, ನಮ್ಮ ಅಜ್ಜಗಳು 5 ಜನ ಇದ್ದಾರೆ. ನೀವು ಹೆಣ್ಮಕ್ಳು ಎಷ್ಟು ಮಂದಿ? ನಾವು ಹೆಣ್ಮಕ್ಳು ನಾವು 3 ಜನ ರೀ. ನಮ್ಮ ತಮ್ಮಗಳು 16 ಜನ ಅದಾರ. ನಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ನಮ್ದೊಂದು ಹೆಮ್ಮೆ, ನಮ್ದು ಅವಿಭಕ್ತ ಕುಟುಂಬ ಐತೆ ಅನ್ನಕ್ಕೆ ನಮ್ದು ಹೆಮ್ಮೆ ಪಡ್ತೀನಿ ನಾ.
ಇನ್ನು ಈ ಕುಟುಂಬದ ಮುಖ್ಯ ಕಾಯಕವೇ ಕೃಷಿ. 50 ಜನ ಕೂಡಿ ವಾಸ ಮಾಡ್ತಿರೋದ್ರಿಂದ ಯಾವುದೇ ಕೆಲಸಕ್ಕೆ ತೊಂದರೆ ಆಗಲ್ವಂತೆ ಒಬ್ಬರು ಜಮೀನು, ಇನ್ನೊಬ್ಬರು ಜಾನುವಾರುಗಳನ್ನ ನೋಡಿಕೊಳ್ಳುತ್ತಾರಂತೆ. ಈಗಿನ ಕಾಲದಲ್ಲಿ ಅದೆಷ್ಟೋ ಕುಟುಂಬಗಳು ಕೇವಲ ಸ್ವಾರ್ಥ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿವೆ. ಇಂತಹ ಕುಟುಂಬಗಳ ನಡುವೆ ಇವರ ಒಟ್ಟಿಗೆ ಬದುಕು ಸಾಗಿಸುತ್ತಿರೋದು ನಿಜಕ್ಕೂ ಗ್ರೇಟೇ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಈಗಂತೂ ಅವಿಭಕ್ತ ಕುಟುಂಬಗಳು ಕಣ್ಮರೆ ಆಗ್ಬಿಟ್ಟಿದೆ. ಹುಡುಕಿದ್ರೂ ಕೂಡ ಸಿಗದಂತಾಗಿದೆ. ಆದ್ರೆ ಈ ಕುಟುಂಬವನ್ನ ನೋಡಿದ್ರೆ ನೀವು ಬೆರಗಾಗ್ತೀರಾ. ಸುಂದರ ಅವಿಭಕ್ತ ಕುಟುಂಬದ ಝಲಕ್ ನಿಮ್ಮ ಮುಂದೆ. ಅಬ್ಬಬ್ಬಾ, ಈ ಕುಟುಂಬವನ್ನ ನೋಡಿ. ಇದು ಅಂತಿಂಥ ಕುಟುಂಬ ಅಲ್ಲ, ಅಪರೂಪದಲ್ಲೇ ಅಪರೂಪದ ಕುಟುಂಬ. ಒಂದೇ ಮನೆಯಲ್ಲಿ ವಾಸಿಸುತ್ತಿರೋ ಕುಟುಂಬ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದ ಸಾರವಾಡ ಕುಟುಂಬವಿದು. ಕೂಡಿ ಬಾಳಿದರೆ ಸ್ವರ್ಗ ಎನ್ನುವಂತೆ 3 ದಶಕಗಳಿಂದ ಎಲ್ಲರೂ ಜೊತೆಯಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಈ ವಿಶೇಷ ಕುಟುಂಬದಲ್ಲಿ ಒಟ್ಟು 5 ಮಂದಿ ಸಹೋದರರಿದ್ದಾರೆ. ಪ್ರತಿಯೊಬ್ಬರಿಗೂ 2 ಮಕ್ಕಳಿದ್ದಾರೆ. ಒಟ್ಟು 10 ಗಂಡು ಮಕ್ಕಳು ಹಾಗೂ 5 ಹೆಣ್ಣು ಮಕ್ಕಳಿದ್ದಾರೆ. ಒಂದೇ ಕುಟುಂಬದಲ್ಲಿ 50 ಜನರು ಅತ್ಯಂತ ಪ್ರೀತಿಯಿಂದ ಸಹಬಾಳ್ವೆ ಮಾಡ್ತಿದ್ದಾರೆ. ಈವರೆಗೂ ಯಾವುದೇ ವೈಮನಸ್ಸು ಬಂದಿಲ್ವಂತೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಜೀವಿಸುತ್ತಿದ್ದೀವಿ ಅಂತಾರೆ ಕುಟುಂಬದ ಮುಖ್ಯಸ್ಥ ಬಸಪ್ಪ ಸಾರವಾಡ. ನಾವು 5 ಮಂದಿ ರೀ. 5 ಮಂದಿ ಹೊಟ್ಟಿದೆ, 10 ಮಂದಿ ಗಂಡಸು ಮಕ್ಕಳು, 5 ಮಂದಿ ಹೆಣ್ಮಕ್ಳು. ನಿಮಗೆ ವಯಸ್ಸು ಎಷ್ಟು ಈಗ? ಒಂದು 70-75 ನಡ್ರವು. ನೀವ ಈಗ ಕುಟುಂಬಕ್ಕೆ ಮುಖ್ಯಸ್ಥರು, ಹ್ಞೂ ಹಿರಿಯರು ನೀವು? ಹ್ಞೂ ಎಲ್ಲರೂ ಕೂಡಿದ್ರೆ ಹೆಂಗೆ ಚಲೋ ಆಕತ್ರಿ. ಅನುಕೂಲ ಆಗೈತ್ರಿ, ದೇವ್ರು ಕೊಟ್ಟಂದ್ರೆ ಹಂಗೆ ಅನುಕೂಲ ಹಾಕೋದು ಹೋಗ್ಕೋತ್ರಿ ಮುಂದೆ. ಕೂಡು ಜೀವನ ನಡೆಸಿದರೆ ಸಂಬಂಧಗಳಿಗೆ ಹೊಸ ಭಾಷ್ಯ ಬರೆಯಬಹುದು ಅಂತ ಬಸಪ್ಪ ಅಜ್ಜನ ಮೊಮ್ಮಗಳು ಐಶ್ವರ್ಯ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಾ ಹುಟ್ಟಿದಾಗಿನ ಹಿಡ್ದನು ನಾವ್ ಹಿಂಗ ಅದೀವ್ರಿ. ನಮ್ ಹಿರಿಯರ ಕಾಲದಿಂತ್ರನು ಹಿಂಗ ಬಂದಿವಿ, ಮುಂದೆ ಕೂಡ ಹೀಗೆ ಇರ್ತೀವಿ. ಕಾಕಾಗಳು ನಾವು ಟೋಟಲ್ 50 ಜನ ಇದೀವ್ರಿ. ನಮ್ಮ ಪಾಪಾಗಳು ಟೋಟಲ್ 10 ಜನ, ನಮ್ಮ ಅಜ್ಜಗಳು 5 ಜನ ಇದಾರ್ರಿ. ನೀವು ಹೆಣ್ಮಕ್ಳು ಎಷ್ಟು ಮಂದಿ? ನಾವು ಹೆಣ್ಮಕ್ಳು ನಾವು 3 ಜನ ರೀ. ನಮ್ಮ ತಮ್ಮಗಳು 16 ಜನ ಅದಾರ್ರಿ. ನಮ್ಮ ಫ್ರೆಂಡ್ ಸರ್ಕಲ್ ಒಳಗ ನಮ್ದೊಂದು ಹೆಮ್ಮೆ, ನಮ್ದು ಅವಿಭಕ್ತ ಕುಟುಂಬ ಐತೆ ಅನ್ನಕ್ ನಮ್ದು ಹೆಮ್ಮೆ ಪಡ್ತೀನಿ ನಾ. ಇನ್ನು ಈ ಕುಟುಂಬದ ಮುಖ್ಯ ಕಾಯಕವೇ ಕೃಷಿ. 50 ಜನ ಕೂಡಿ ವಾಸ ಮಾಡ್ತಿರೋದ್ರಿಂದ ಯಾವುದೇ ಕೆಲಸಕ್ಕೆ ತೊಂದರೆ ಆಗಲ್ವಂತೆ ಒಬ್ಬರು ಜಮೀನು, ಇನ್ನೊಬ್ಬರು ಜಾನುವಾರುಗಳನ್ನ ನೋಡಿಕೊಳ್ಳುತ್ತಾರಂತೆ. ಈಗಿನ ಕಾಲದಲ್ಲಿ ಅದೆಷ್ಟೋ ಕುಟುಂಬಗಳು ಕೇವಲ ಸ್ವಾರ್ಥ ಸಾಧನೆಯ ಹಾದಿಯಲ್ಲಿ ಸಾಗುತ್ತಿವೆ. ಇಂತಹ ಕುಟುಂಬಗಳ ನಡುವೆ ಇವರ ಒಟ್ಟಿಗೆ ಬದುಕು ಸಾಗಿಸುತ್ತಿರೋದು ನಿಜಕ್ಕೂ ಗ್ರೇಟೇ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.